ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ನಿಮಗೆ ಯಾವುದೇ ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು ಅಂತ ಕಂಪ್ನಿಯವರೇ ಮೆನ್ಷನ್ನ ಮಾಡಿದ್ದಾರೆ. ನೀವು ಇಲ್ಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಎರಡೂ ರೀತಿಯಾದಂಥ ಕೆಲಸಗಳನ್ನ ಮಾಡ್ಬೋದು. ಅವರ್ಲಿ ವೈಸ್ ಕೂಡ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ಗಳಿಲ್ಲ ಅಥವಾ ಶೆಡ್ಯೂಲ್ಸ್ಗಳಿರೋದಿಲ್ಲ. ನಿಮಗೆ ಯಾವಾಗುತ್ತೆ, ನಿಮಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಹಾಗೆ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದನ್ನು ಕೂಡ ಕಂಪ್ನಿಯವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನು ನಿಮ್ಗೆ ಇಲ್ಲಿ ಒಂದು ಒಳ್ಳೆ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ಸ್ಪೆಸಿಫೈ ಆಗಿ ಇಷ್ಟೇ ಅಂತ ಅವ್ರು ಮೆನ್ಷನ್ನ ಮಾಡಿಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಕೆಲಸನ ಟಾಸ್ಕ್ ವೈಸ್ ಕೊಡೋದ್ರಿಂದ ಆ ಟಾಸ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಾದರೂ ನೀವು ಮಂತ್ಲಿ ಪಾರ್ಟ್ ಟೈಮಾಗಿ ವರ್ಕ್ ಮಾಡಿದ್ರಿ ಅಂದರೆ ಏನಿಲ್ಲ ಅಂದರೆ 20,000 to 25,000ವರೆಗೂ ನೀವು ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಆದರೆ ಇಷ್ಟೇ ಅಂತ ಫಿಕ್ಸ್ಡ್ ಇರೋದಿಲ್ಲ, ಪ್ಲಸ್ಸೇ ಇರುತ್ತೆ, ನಿಮಗೆ ಕಮ್ಮಿ ಇರೋದಿಲ್ಲ. ನೀವೆಷ್ಟು ಕೆಲಸನ ಮಾಡ್ತೀರಾ ಅಷ್ಟು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಅವರ್ಲಿ ವೈಸ್ ಪೇನ ಮಾಡ್ತೀವಿ ಅಂತ ಕೂಡ ಅವರು ಕೊಟ್ಟಿದ್ದಾರೆ. ನಿಮಗೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಅಥವಾ ನಿಮಗೆ ಟಾಸ್ಕ್ ಅಥವಾ ವರ್ಕ್ನ ಕೊಟ್ಟಾಗ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ ಇಷ್ಟು ಸಿಗುತ್ತೆ ಅಂತ. ನೀವು ಯಾವ ಟಾಸ್ಕ್ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಅವ್ರು ನಿಮ್ಗೆ ಹೇಳ್ತಾರೆ. ನಿಮಗೆ ಓಕೆ ಇದ್ದರೆ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನು ನೀವೇನಾದ್ರು ಫ್ರೆಷರ್ಸ್ ಆದರೂ ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಥವಾ 10th ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ನ ಮಾಡ್ಕೊಂಡಿದ್ದೀನಿ ಅಂದರೆ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವರು ಸ್ಪೆಸಿಫಿಕ್ ಆಗಿ ಇಷ್ಟೇ ಓದಿರಬೇಕು ಅಂತ ಕೂಡ ಅವರು ಹೇಳಿಲ್ಲ. ಸೊ ಯಾರೆಲ್ಲ ಜಸ್ಟ್ 10th ಪಾಸ್ ಆಗಿದ್ದೀನಿ ಅಥವಾ 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈಸಿ ಆದಂಥ ಕೆಲಸ, ಯಾವುದೇ ರೀತಿ ಸೇಲ್ಸ್ ಮಾಡೋ ಹಾಗಿಲ್ಲ, ಟಾರ್ಗೆಟ್ಸ್ಗಳಿರೋದಿಲ್ಲ, ಕಾಲಿಂಗ್ ಇರೋದಿಲ್ಲ, ಏನೂ ಇಲ್ಲ. ಜಸ್ಟ್ ಕಾಪಿ ಪೇಸ್ಟ್ ಮಾಡುವಂಥದ್ದು ಅಥವಾ ಟೈಪ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ನಿಮಗೇನು ಗೊತ್ತಿಲ್ಲ ಅಂದರೂ ಕಂಪ್ನಿಯವರು ಕಂಪ್ಲೀಟ್ ಟ್ರೈನಿಂಗ್ನ ಕೊಟ್ಟು ನಿಮ್ಮನ್ನ ಇಲ್ಲಿ ಹೈರಿಂಗ್ನ ಮಾಡ್ತಾರೆ. ಸೊ ನೋ ನೀಡ್ ಟು ವರಿ ಅಂತ ಅವರೇ ಹೇಳಿದ್ದಾರೆ. ಇಲ್ಲಿ ನಾವು ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಪೋಸ್ಟ್ ಮಾಡ್ತಿರೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಆವಾಗಲೇ ನಿಮಗೆ ಅಪ್ಲೈ ಮಾಡೋದ್ರ ಬಗ್ಗೆ ಅಥವಾ ರೋಲ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗೋವಂಥದ್ದು, ಅಥವಾ ಅವರು ಇಂಟರ್ವ್ಯೂ ಕಾಲ್ ಮಾಡಿದಾಗ ನಿಮಗೆ ಆನ್ಸರ್ ಮಾಡೋಕ್ಕಾಗೋದು. ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಏನಾದ್ರು ಡೌಟ್ಸ್ ಬಂತು, ಕ್ವೆಶನ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ನಾನಲ್ಲಿ ನಿಮಗೆ ಕ್ಲಿಯರ್ ಕೂಡ ಮಾಡಿಕೊಡ್ತೀನಿ. ಇನ್ನು ಈ ವಿಡಿಯೋದಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನಿರುತ್ತೆ, ಏನು ಕೆಲಸನ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡೋಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಪತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ವಿನ್ಝೋನ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಈ ಕಂಪ್ನಿಯ ಮತ್ತೊಂದು ರೋಲ್ಗೆ ಅಥವಾ ಜಾಬ್ ವೇಕೆನ್ಸಿಗೆ ನಾನು ಆಲ್ರೆಡಿ 2 days or 3 days ಬ್ಯಾಕ್ ವೀಡಿಯೋಸ್ನ ಮಾಡಿದೆ. ಬೇಕಾದ್ರೆ ನೀವು ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಬೋದು. ಸಿಮಿಲರೇ ಇದೆ, ಆದರೆ ಇಷ್ಟೇ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತೀವಿ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಇದನ್ನು ಚೆಕ್ ಕೂಡ ಮಾಡ್ಕೊಬೋದಾಗಿರುತ್ತೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಅವರ ಹೋಮ್ ಪೇಜ್ಗೆ ಹೋಗ್ಬೋದು. ಅಬೌಟ್ ಜಾಬ್ಸ್ಗಳಾಗಿರ್ಬೋದು ಅಥವಾ ಕಾಂಟ್ಯಾಕ್ಟ್ಸ್ಗಳು ಇದೆಲ್ಲನೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದಾಗಿರುತ್ತೆ. ನಾನು ಡೈರೆಕ್ಟಾಗಿ ಯಾವ ಜಾಬ್ ಇನ್ಫಾರ್ಮೇಷನ್ಸ್ ಇದೆ ಅದೇ ಪೇಜಿಗೆ ಬಂದಿದ್ದೀನಿ. ನಿಮಗೆ ಬೇಕಂದರೆ ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಬೋದು. ಹಾಗೆ ಇಲ್ಲಿ ನೀವು ನೋಡಿದ್ರೆ ದ ಎಲೆಕ್ಟ್ರಿಕ್ ಜಾಬ್ ಹೈಯರಿಂಗ್ 2026 earn weekly income with data entry jobs, work just few hours per days ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು 2026ಗೆ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಮೆನ್ಷನ್ನ ಮಾಡಿದ್ದಾರೆ. ಅರ್ನ್ ವೀಕ್ಲಿ ಇನ್ಕಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವೀಕ್ಲಿ ನಿಮ್ಮ ಸ್ಯಾಲ್ರಿನ ಅಥವಾ ನೀವು ಎಷ್ಟು ಅರ್ನಿಂಗ್ಸ್ನ ಮಾಡಿರ್ತೀರಾ ಅದನ್ನು ಡೆಬಿಟ್ ಮಾಡ್ಕೊಬೋದಾಗಿರುತ್ತೆ ಅಥವಾ ಕ್ರೆಡಿಟ್ ಮಾಡ್ಕೊಬೋದಾಗಿರುತ್ತೆ. ಸೊ ನಿಮ್ಮ ಅಕೌಂಟ್ಗೆ ಅಥವಾ ಅವರು ಯಾವ ಫಾರ್ಮಲ್ಲಿ ಪೇಮೆಂಟ್ಸ್ನ ಮಾಡ್ತಾರೆ ಆ ಫಾರ್ಮಲ್ಲಿ ನೀವು ನಿಮ್ಮ ಸ್ಯಾಲ್ರಿನ ನೀವು ತೊಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಡೇಟಾ ಎಂಟ್ರಿ ಜಾಬ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅವರು ಕೊಟ್ಟಿರುವಂಥ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು ಅಥವಾ ಟೈಪ್ ಮಾಡುವಂಥದ್ದು, ಕಾಪಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ವರ್ಕ್ ಜಸ್ಟ್ ಫ್ಯೂ ಅವರ್ಸ್ ಪರ್ ವೀಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ದಿನದಲ್ಲಿ ಜಸ್ಟ್ ಫ್ಯೂ ಅವರ್ಸ್ ವರ್ಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಫಿಕ್ಸ್ಡ್ ಟೈಮಿಂಗ್ಸ್ ಇರೋದಿಲ್ಲ, ಶೆಡ್ಯೂಲ್ಸ್ಗಳಿರೋದಿಲ್ಲ, ಮಾರ್ನಿಂಗೇ ಮಾಡಬೇಕು ಈವ್ನಿಂಗೇ ಮಾಡಬೇಕು ಅನ್ನೋದಿರೋದಿಲ್ಲ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ನೀವಿಲ್ಲಿ ನೋಡಿದ್ರೆ ಇಂಡಿಯಾ ರಿಮೋಟ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ಇಂಡಿಯನ್ಸ್ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಸರ್ಚ್ ಮಾಡ್ತಿದ್ರೆ ಅವ್ರು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜೊತೆಗೆ 0 to 1 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಷರ್ ಆಗಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು.
ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜಸ್ಟ್ 24 hours ಆಗೋ ಅಷ್ಟು ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಸೊ ಜಸ್ಟ್ 1 day ಆಗಿದೆ, ಇನ್ನೂ ಕೂಡ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇರ್ತಾರೆ ಅವರು. ಸೊ ಮಿಸ್ ಮಾಡಿದೆ ಇಲ್ಲಿ ಕಂಪ್ಲೀಟಾಗಿ ಈ ವಿಡಿಯೋನ ನೋಡ್ತಿದ್ದಾಗೆ ಅಪ್ಲೈನ ಮಾಡಿ. ಹಾಗೆ ನೀವಿಲ್ಲಿ ನೋಡಿದ್ರೆ ವೆರಿಫೈಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಕಂಪ್ನಿದು ವೆರಿಫೈಡ್ ಕೂಡ ಆಗಿರುತ್ತೆ. ಜೊತೆಗೆ ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ, ಅರ್ಜೆಂಟ್ ಹೈಯರಿಂಗ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಮಿಡಿಯೇಟ್ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅಥವಾ ಹುಡುಕ್ತಾ ಇದ್ದೀರಾ, ಇಮಿಡಿಯೇಟ್ ಜಾಯ್ನ್ ಆಗೋಕ್ಕೆ ರೆಡಿ ಇದ್ದೀರಾ, ಅವರೆಲ್ಲರಿಗೂ ಇಲ್ಲಿ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಪಾರ್ಟ್ ಟೈಮ್ಗೆ ಕೂಡ ನೀವು ವರ್ಕ್ನ ಮಾಡ್ಬೋದು ಅಂತ ಮೆನ್ಷನ್ನ ಮಾಡಿದ್ದಾರೆ. ಲೊಕೇಶನ್ ನೋಡಿದ್ರೆ ಇಂಡಿಯನ್ಸ್ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ದ ಎಲೆಕ್ಟ್ರಿಕ್ ಜಾಬ್ ಇಸ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಆಫರಿಂಗ್ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟೀಸ್ ಅಕ್ರಾಸ್ ಡೇಟಾ ಎಂಟ್ರಿ, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಡಿಜಿಟಲ್ ರೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಒಂದು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟೀಸ್ಗಳನ್ನ ಕೊಡೋದಕ್ಕೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಲ್ಸ್ಗಳಿದೆ, ಲೈಕ್ ಡೇಟಾ ಎಂಟ್ರಿಗಳಾಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಡಿಜಿಟಲ್ ರೋಲ್ಸ್ಗಳು, ಎಲ್ಲ ರೀತಿಯ ರೋಲ್ಸ್ಗಳಿಗೂ ಇಲ್ಲಿ ಹೈರಿಂಗ್ನ ಮಾಡ್ತಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ದ ಕಂಪನಿ ಫೋಕಸ್ ಆನ್ ಪ್ರೀವಿಯಸ್ ಅರ್ನಿಂಗ್ಸ್ ಆಪರ್ಚುನಿಟೀಸ್ ಫಾರ್ ಸೀಕಿಂಗ್ ಪಾರ್ಟ್ ಟೈಮ್ ಆ್ಯಂಡ್ ಫುಲ್ ಟೈಮ್ ರಿಮೋಟ್ ವರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರೆಲ್ಲ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ರಿಮೋಟ್ ವರ್ಕ್ ಸರ್ಚ್ ಮಾಡ್ತಾ ಇದ್ದೀರಾ ಅವ್ರಿಗೊಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ, ಆಸ್ ಪಾರ್ಟ್ ಆಫ್ ದ ಎಲೆಕ್ಟ್ರಿಕ್ ಜಾಬ್ಸ್ 2026 ಹೈಯರಿಂಗ್ ವಿ ಆರ್ ಇನ್ವೈಟಿಂಗ್ ಕ್ಯಾಂಡಿಡೇಟ್ಸ್ ಟು ಜಾಯಿನ್ ಅವರ್ ರಿಮೋಟ್ ಡೇಟಾ ಎಂಟ್ರಿ ವರ್ಕ್ ಫ್ಲೋ ಆ್ಯಂಡ್ ಅರ್ನ್ ವೀಕ್ಲಿ ಇನ್ಕಮ್ಸ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2026 ಹೈಯರಿಂಗ್ಸಲ್ಲಿ ನಾವು ಕ್ಯಾಂಡಿಡೇಟ್ಸ್ಗಳನ್ನ ಅಥವಾ ಯಾರು ಕೆಲಸ ಹುಡುಕ್ತಿದ್ದೀರಾ ಅವ್ರನ್ನ ಜಾಯಿನ್ ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ ಡೇಟಾ ಎಂಟ್ರಿ ರಿಮೋಟ್ ವರ್ಕ್ಗೆ. ಅದು ಕೂಡ ವೀಕ್ಲಿ ಇನ್ಕಮ್ನ ನೀವು ಮನೆಯಿಂದನೇ ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ವಿ ಆರ್ ಹೈಯರಿಂಗ್ ಡೇಟಾ ಎಂಟ್ರಿ ಆಪರೇಟರ್ಸ್ ಟು ಫಾರ್ ಪಾರ್ಟ್ ಟೈಮ್ ಆ್ಯಂಡ್ ಫುಲ್ ಟೈಮ್ ರೋಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಎರಡೂ ರೋಲ್ಸ್ಗಳಿಗೂ ಕೂಡ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು, ಆದರೆ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಇನ್ನು ದಿಸ್ ಪೊಸಿಷನ್ ಅಲೌಸ್ ಯು ಟು ವರ್ಕ್ ಫ್ರಮ್ ಹೋಮ್ ವಿತ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್, ಮೇಕ್ ಇಟ್ ಐಡಲ್ ಫಾರ್ ಯೋರ್ ಬಿಗಿನರ್ಸ್ ಆ್ಯಂಡ್ ಲುಕಿಂಗ್ ಫಾರ್ ಎಕ್ಸ್ಟರ್ನಲ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಜೊತೆಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅಂದರೆ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ, ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ, ಜೊತೆಗೆ ಯಾರೆಲ್ಲ ಸೈಡ್ ಇನ್ಕಮ್ ಪಾರ್ಟ್ ಟೈಮ್ ಆಗಿ ನಮಗೆ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಇದೊಂದು ಬೆಸ್ಟ್ ಪಾರ್ಟ್ ಅಥವಾ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ನಿಮಗೆ ಇಲ್ಲಿ ಡೀಟೇಲ್ ಆಗಿ ಮೆನ್ಷನ್ನ ಮಾಡಿದ್ದಾರೆ. ನೀವು ನೋಡ್ಬೋದು, ಜಾಬ್ ರೋಲ್ ನೋಡಿದ್ರೆ ಡೇಟಾ ಎಂಟ್ರಿ ಆಪರೇಟರ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಡೇಟಾ ಎಂಟ್ರಿ ವರ್ಕ್ ಆಗಿರುತ್ತೆ, ಅಂದರೆ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಟೈಪ್ ಮಾಡುವಂಥದ್ದು ಅಥವಾ ಕಾಪಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಜಾಬ್ ಟೈಪ್ ನೋಡಿದ್ರೆ ಇಲ್ಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಎರಡೂ ರೀತಿಯಾದ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ವರ್ಕ್ ಮೋಡ್ ನೋಡಿದ್ರೆ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಫ್ರೆಶರ್ಸ್ ನೋ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ಸ್ ಆಗಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಅಥವಾ ಏನು ಕ್ವೆಶನ್ಸ್ಗಳನ್ನ ಅವ್ರು ಕೇಳೋದಿಲ್ಲ. ಇನ್ನು ಸ್ಯಾಲ್ರಿ ನೋಡಿದ್ರೆ ನೀವು ವೀಕ್ಲಿ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ವೀಕ್ಲಿ ಒನ್ಸ್ ನಿಮ್ಮ ಸ್ಯಾಲ್ರಿನ ನಿಮಗೆ ಕೊಟ್ಬಿಡ್ತಾರೆ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಇಲ್ಲಿ ನಿಮಗೆ ಯಾವ ರೀತಿಯಾದಂಥ ಸ್ಯಾಲ್ರಿ ಬರುತ್ತೆ ಅಂದರೆ ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡಿರ್ತೀರಾ ಅಥವಾ ಯಾವ ಟಾಸ್ಕ್ ತೊಗೊಂಡು ಕೆಲಸ ಮಾಡಿರ್ತೀರ ಅದ್ರ ಮೇಲೆ ನಿಮ್ಮ ಸ್ಯಾಲ್ರಿಲಿ ಡಿಪೆಂಡ್ ಆಗಿರುತ್ತೆ. ಇನ್ನು ನೀವಿಲ್ಲಿ ವರ್ಕ್ ಶೆಡ್ಯೂಲ್ಸ್ ನೋಡಿದ್ರೆ 2 to 4 hours ಪರ್ ಡೇ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ 2 hours ಆದರೂ ನೀವು ವರ್ಕ್ನ ಮಾಡ್ಬೋದಾಗಿರುತ್ತೆ, ಅದು ಕೂಡ ಫ್ಲೆಕ್ಸಿಬಲ್ ಟೈಮಿಂಗ್ಸಲ್ಲಿ. ನೀವು ಜಸ್ಟ್ ನನಗೆ ಮಾರ್ನಿಂಗ್ ಹಾಫ್ ಆನ್ ಅವರ್ ಕೊಡೋಕ್ಕಾಗುತ್ತೆ, ಆಫ್ಟರ್ನೂನ್ ಹಾಫ್ ಆನ್ ಅವರ್ ಅಥವಾ ಈವ್ನಿಂಗ್ ಹಾಫ್ ಆನ್ ಅವರ್, ನೈಟ್ ಹಾಫ್ ಆನ್ ಅವರ್, ಈ ರೀತಿ ಹಾಫ್ ಆನ್ ಅವರ್ ಕೊಡ್ತೀನಿ ಅಷ್ಟೇ, ನಾನು ಅಷ್ಟೇ ವರ್ಕ್ ಮಾಡೋಕ್ಕಾಗುತ್ತೆ ಅಂದರೂ ಕೂಡ ನೀವಿಲ್ಲಿ ವರ್ಕ್ನ ಮಾಡ್ಬೋದು. ಟೈಮಿಂಗ್ಸ್ ಇರೋದಿಲ್ಲ, ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 o'clock ಮಾಡ್ತೀನಿ, 6 o'clock ಮಾಡ್ತೀನಿ ಅಂದರೂ ಕೂಡ ನೀವು ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ನ ನಿಮಗೆ ಇಲ್ಲಿ ಕೊಟ್ಟಿಲ್ಲ. ಯಾರೆಲ್ಲ ಸ್ಟೂಡೆಂಟ್ಸ್ ಆಗಿ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಿಗಂತೂ ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ನೀವು ಟ್ರಾವೆಲಿಂಗ್ ಮಾಡ್ತಾನೆ ಈ ಕೆಲಸನ ಮಾಡಿ ಮುಗಿಸ್ಬಿಡ್ಬೋದು. ಇನ್ನು ಹೌಸ್ ವೈಫ್ಸ್ಗಳು ಮದರ್ಸ್ಗಳು ಕೂಡ ನಿಮಗೆ ಫ್ರೀ ಯಾವಾಗಿರುತ್ತೆ ಆ ಟೈಮಲ್ಲಿ ನೀವು ಇಲ್ಲಿ ಜಸ್ಟ್ 2 hours ಆದರೂ ಕೂತ್ಕೊಂಡು ಕೆಲಸ ಮಾಡಿ ಮುಗಿಸ್ಬೋದಾಗಿರುತ್ತೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಎಂಟರ್ ಆ್ಯಂಡ್ ಅಪ್ಡೇಟ್ ಡೇಟಾಸ್ ಅಕ್ಯುರೇಸ್ಲಿ ಇನ್ ದ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಕೊಡುವಂಥ ಡೇಟಾಗಳನ್ನ ಜಸ್ಟ್ ಇನ್ನೊಂದು ಸಿಸ್ಟಮ್ ಅಂದರೆ ಅದರ ಡ್ಯಾಶ್ಬೋರ್ಡ್ಸ್ಗಳನ್ನ ಹೇಳಿರ್ತಾರೆ ಅಲ್ಲಿ ಟೈಪ್ ಮಾಡುವಂಥದ್ದು ಅಥವಾ ಕಾಪಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ವೆರಿಫೈ ಆ್ಯಂಡ್ ಕ್ರಾಸ್ ಚೆಕ್ ಇನ್ಫಾರ್ಮೇಷನ್ಸ್ ಫಾರ್ ಎರರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರುವಂಥ ಇನ್ಫಾರ್ಮೇಷನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆಯಾ ಅಥವಾ ಏನಾದರೂ ಗ್ರಾಮ್ಟಿಕ್ ಮಿಸ್ಟೇಕ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ಕಂಪ್ಲೀಟಾಗಿ ಓದಲೇಬೇಕು ಅಂತ ಏನಿಲ್ಲ, ಅವ್ರು ಯಾವ ಡ್ಯಾಶ್ಬೋರ್ಡ್ ಹೇಳಿರ್ತಾರೆ
ಕೊಟ್ಟಿರ್ತಾರೆ ಅಲ್ಲೇ ಆಗ್ತಿದ್ದ ಹಾಗೆ ಅದು ಎರರ್ ತೋರಿಸುತ್ತೆ. ಅದನ್ನು ಚೆಕ್ ಮಾಡಿ ನೀವು ಕರೆಕ್ಟ್ ಮಾಡಿದರೆ ಮುಗಿದೋಗುತ್ತೆ. ಇನ್ನು ಮೇಂಟೈನ್ ಆ್ಯಂಡ್ ಆರ್ಗನೈಸ್ ರೆಕಾರ್ಡ್ಸ್ ಪ್ರಾಪರ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರುವಂಥ ಡೇಟಾಸ್ಗಳನ್ನ ಅಥವಾ ರೆಕಾರ್ಡ್ಸ್ಗಳನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕಾಗಿರುತ್ತೆ ನೀವು. ಅಂದರೆ ಡೇಟ್ಗಳು ಹಾಕಿ ಸೇವ್ ಮಾಡುವಂಥದ್ದು ಈ ರೀತಿಯಾದಂಥ ಕೆಲಸಗಳಿರುತ್ತೆ. ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಕಂಪ್ನಿಯವರೇ ನಿಮಗೆ ಹೇಳ್ಕೊಡ್ತಾರೆ. ಇನ್ನು ಫಾಲೋ ಡೇಟಾ ಸೆಕ್ಯೂರಿಟೀಸ್ ಆ್ಯಂಡ್ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೆಕ್ಯೂರಿಟಿ ಡೇಟಾಗಳೆಲ್ಲೂ ಲೀಕ್ ಆಗದೆ ಇರೋ ಹಾಗೆ ಅಥವಾ ಡ್ಯಾಮೇಜ್ ಆಗದೆ ಇರೋ ಹಾಗೆ ನೀವು ನೋಡ್ಕೊಬೇಕಾಗಿರುತ್ತೆ. ಹಾಗೆ ಅವ್ರು ಕೆಲವೊಂದಷ್ಟು ಗೈಡ್ಲೈನ್ಸ್ನ ಕೊಟ್ಟಿರ್ತಾರೆ, ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತಾರಲ್ವಾ, ಅದೇ ರೀತಿ ನೀವಿಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಬ್ಮಿಟ್ ಕಂಪ್ಲೀಟೆಡ್ ವರ್ಕ್ ಆನ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ನಿಮಗೆ ಒಂದು ಟಾಸ್ಕ್ನ ಕೊಟ್ಟರು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು 1 ವೀಕ್ ಅಥವಾ 2 ವೀಕ್ಸ್ 3 ವೀಕ್ಸ್ ಆ ರೀತಿ ಟೈಮ್ನ ಕೊಟ್ಟಿರ್ತಾರೆ. ಆ ಟೈಮ್ ಒಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ. ಅರೌಂಡ್ ಅವರು ಆಲ್ಮೋಸ್ಟ್ ಯಾವಾಗಲೂ 1 ವೀಕ್ ಕೊಡ್ತಾರೆ, ಯಾಕಂದರೆ ವೀಕ್ಲಿ ಪೇಮೆಂಟ್ಸ್ ಆಗಿರೋದ್ರಿಂದ 1 ವೀಕ್ ಕೊಡ್ತಾರೆ. 1 ವೀಕ್ ನೀವು ಅದನ್ನು ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ. ಡೆಡ್ಲೈನ್ ಒಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಹೂ ಕ್ಯಾನ್ ಅಪ್ಲೈ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂದರೆ ಕಂಪ್ನಿಯವರೇ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಹೌಸ್ ಮೇಕರ್ಸ್ ಅಂದರೆ ಹೌಸ್ ವೈಫ್ಸ್ಗಳು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾರೆಲ್ಲ ಫ್ರೀಲ್ಯಾನ್ಸಿಂಗ್ ಜಾಬ್ನ ಹುಡುಕ್ತಿದ್ರೆ ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಅಥವಾ ರಿಸ್ಟರ್ಚ್ ಆಗಿರೋರು ಕೂಡ, ಅಥವಾ ಜಾಬ್ ಸೀಕರ್ಸ್ ಲುಕಿಂಗ್ ಫಾರ್ ಎಕ್ಸ್ಟ್ರಾ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಲೈಕ್ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ನಮಗೆ ಸೈಡ್ ಇನ್ಕಮ್ ಬೇಕು ಅಥವಾ ಎಕ್ಸ್ಟ್ರಾ ಇನ್ಕಮ್ ಬೇಕು ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಿಗಿನರ್ ವಿತ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಸೊ ನೀವು ಏನಾದ್ರು ಫ್ರೆಶರ್ಸ್, ನಮಗೆ ಏನೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಸ್ಟೂಡೆಂಟ್ಸು ಅಲ್ಲ ಅಂದರೂ ಕೂಡ ನಿಮಗೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇದೆ, ಕಂಪ್ಯೂಟರ್ನ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಯಾವುದೆಲ್ಲ ಸ್ಕಿಲ್ಸ್ ಇರಬೇಕು ಅಂದರೆ ಬೇಸಿಕ್ ಟೈಪಿಂಗ್ ಸ್ಪೀಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೊಂದು ಟೈಪಿಂಗ್ ಸ್ಪೀಡ್ ಇರಬೇಕು, ಚೆನ್ನಾಗಿ ಬೇಗ ಟೈಪ್ ಮಾಡೋಕ್ಕೆ ಬರಬೇಕು. ಅದು ಕೂಡ 25 40 MB WMP ಅಂತ ಹೇಳ್ತಾ ಇದ್ದಾರೆ. ಅದು ಬೇಸಿಕ್ ಟೈಪಿಂಗ್ ಸ್ಪೀಡ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರುತ್ತೆ. ಇನ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಆಫ್ MS ವರ್ಡ್, ಎಕ್ಸೆಲ್, ಗೂಗಲ್ ಶೀಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಅಥವಾ ಇದಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಅವರೊಂದು ಡ್ಯಾಶ್ ಬೋರ್ಡ್ ಕೊಡ್ತಾರೆ, ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಅಥವಾ ಟೈಪ್ ಮಾಡಬೇಕಾಗಿರುತ್ತೆ ಅಂತ. ಯಾವ ಡ್ಯಾಶ್ ಬೋರ್ಡ್ ಅಂದರೆ MS ವರ್ಡ್, ಎಕ್ಸೆಲ್ ಅಥವಾ ಗೂಗಲ್ ಶೀಟಲ್ಲಿ ನೀವಿಲ್ಲಿ ಟೈಪ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಅಕ್ಯುರಸಿ ಅಂತ ಕೊಡ್ತಾ ಇದ್ದಾರೆ. ಸೊ ಅಟೆನ್ಷನ್ ಟು ಡೀಟೇಲ್ ಇರಬೇಕು, ಚಿಕ್ಕ ಚಿಕ್ಕ ವಿಷಯಗಳನ್ನು ಗಮನ ಇಟ್ಟು ನೀವು ಸಿನ್ಸಿಯರ್ ಆಗಿ ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೀವಿಲ್ಲಿ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋಕ್ಕೆ ಆಗಬೇಕು. ಒಂದು ಪ್ರಾಜೆಕ್ಟ್ನ ಕೊಟ್ಟು ನಿಮಗೆ ಬಿಟ್ರಿ ಅಂದರೆ, ಅಥವಾ ಒಂದು ಟಾಸ್ಕ್ ಕೊಟ್ಟು ಇನ್ಚಾರ್ಜ್ ಮಾಡಿದ್ವಿ ಅಂದರೆ ನಿಮ್ಮ ಕೆಲಸನ ನೀವಿಲ್ಲಿ ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ. ನೆಗ್ಲಿಜೆನ್ಸಿ ತೋರಿಸುವಂಥದ್ದು ಅಥವಾ ವರ್ಕ್ ಕಂಪ್ಲೀಟ್ ಮಾಡದೇ ಇರೋವಂಥದ್ದು ಈ ರೀತಿಯಾದಂಥ ಮಿಸ್ಟೇಕ್ಸ್ಗಳನ್ನ ನೀವಿಲ್ಲಿ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಇನ್ನು ಇಂಟರ್ನೆಟ್ ಆ್ಯಕ್ಸೆಸ್ ಮೊಬೈಲ್ ಆರ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಜಸ್ಟ್ ಮೊಬೈಲ್ ಇತ್ತು ಅಥವಾ ಮೊಬೈಲ್ ಡೇಟಾ ಇತ್ತು ಅಂದರೂ ಕೂಡ ನೀವಿಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಬೇಕೇ ಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ, ಓಕೆನಾ. ಸೊ ಈಸಿಯಾಗಿ ನೀವು ಮೊಬೈಲಲ್ಲಿ ಕೆಲಸನ ಮಾಡಿ ಮುಗಿಸ್ಬೋದು. ಇನ್ನು ವರ್ಕ್ ಶೆಡ್ಯೂಲ್ಸ್ ಆ್ಯಂಡ್ ಪೇಮೆಂಟ್ ಡೀಟೇಲ್ಸ್ ನೋಡಿದ್ರೆ, ಇದು ತುಂಬ ಜನ ಕೇಳ್ತಿದ್ರೆ ನನಗೆ ಹೇಗೆ ಪೇಮೆಂಟ್ಸ್ನ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅಂತ. ಇಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ವರ್ಕ್ 2 to 4 hours ಡೈಲಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ದಿನದಲ್ಲಿ 2 to 4 hours ಆದರೂ ಕೆಲಸ ಮಾಡಬೇಕಾಗಿರುತ್ತೆ. ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರುತ್ತೆ, ಓಕೆನಾ. ಫ್ಲೆಕ್ಸಿಬಲ್ ಇರುತ್ತೆ ಕಂಪ್ಲೀಟ್ಲಿ. ನೀವು ಇಲ್ಲಿ ನೋಡ್ಬೋದು, ಮಾರ್ನಿಂಗ್, ಈವ್ನಿಂಗ್, ನೈಟ್ ಯಾವಾಗ ಬೇಕಾದರೂ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಅಟ್ಲೀಸ್ಟ್ 2 hours ಆದರೂ ನೀವು ಇಲ್ಲಿ ಕೆಲಸನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ವೀಕ್ಲಿ ಪೇಮೆಂಟ್ ವರ್ಸಸ್ ಬ್ಯಾಂಕ್ ಟ್ರಾನ್ಸ್ಫರ್, UPI ಅಥವಾ ಪೇಪಾಲ್, ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರಾ? ನೀವು ಬ್ಯಾಂಕಿಗೆ ಹಾಕಿ ಅಂದರೆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರೆ, ಅಥವಾ ಫೋನ್ಪೇ, ಗೂಗಲ್ ಪೇ ಮಾಡಿ ಅಂದರೆ ಗೂಗಲ್ ಪೇ ಮಾಡ್ತಾರೆ, ಅಥವಾ ಪೇಪಾಲ್ ಅಕೌಂಟ್ ಬರುತ್ತೆ, ಅದಕ್ಕೂ ಬೇಕಾದರೂ ಅವರು ಹಾಕ್ತಾರೆ. ನೀವು ಹೇಗೆ ಪ್ರಿಫರ್ ಮಾಡ್ತೀರಾ ಹಾಗೆ ವೀಕ್ಲಿ ಪೇಮೆಂಟ್ಸ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅರ್ನ್ ಬೇಸ್ಡ್ ಆನ್ ಸ್ಪೀಡ್, ಅಕ್ಯುರಸಿ ಆ್ಯಂಡ್ ವರ್ಕ್ ಲೋಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಎಷ್ಟು ಬೇಗ ಕೆಲಸನ ಮಾಡ್ಕೊಡ್ತೀರಾ ಅಷ್ಟು ಜಾಸ್ತಿ ನೀವು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಹಾಗೆ ಎಷ್ಟು ಕರೆಕ್ಟಾಗಿ ಕೆಲಸ ಮಾಡಿರ್ತೀರ, ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಅಥವಾ ಎರರ್ಸ್ಗಳಿಲ್ಲದೆ ಎಷ್ಟು ಚೆನ್ನಾಗಿ ಕೆಲಸನ ಮಾಡಿರ್ತೀರ ಅದ್ರ ಮೇಲೆ ನಿಮ್ಮ ಪೇಮೆಂಟ್ಸ್ ಇರುತ್ತೆ. ಜೊತೆಗೆ ವರ್ಕ್ ಲೋಡ್, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟಾಸ್ಕ್ನ ನಿಮಗೆ ಕೊಟ್ಟರು ಅಥವಾ ಒಂದು ಪ್ರಾಜೆಕ್ಟ್ನ ನಿಮಗೆ ಕೊಟ್ಟು, ಈ ಪ್ರಾಜೆಕ್ಟ್ಗೆ ನಾನು ನಿಮಗೆ 1000 ರೂಪೀಸ್ ಅಥವಾ 1500 ಕೊಡ್ತೀನಿ ಅಂತ ಹೇಳಿದ್ರು ಅಂದರೆ ಅಕಸ್ಮಾತ್ ಅವರು, ಸೊ ನೀವು ಅದನ್ನ ಎಷ್ಟು ಬೇಗ
ಬೇಗ ಕಂಪ್ಲೀಟ್ ಮಾಡಿಕೊಡ್ತೀರಾ ಅಷ್ಟು ಬೇಗ ನಿಮಗೆ ಇನ್ನೊಂದು ಪ್ರಾಜೆಕ್ಟ್ ಸಿಗುತ್ತೆ. ಸೊ ನೀವು 1 ವೀಕ್ ಟೈಮ್ ಕೊಟ್ಟರು ಅಂದರೆ ನೀವು 2 ಡೇಸ್ 3 ಡೇಸಲ್ಲೇ ಕಂಪ್ಲೀಟ್ ಮಾಡಿಕೊಟ್ಬಿಟ್ರೆ ನಿಮ್ಗೆ ಇನ್ನೊಂದು ಪ್ರಾಜೆಕ್ಟ್ ಬರುತ್ತೆ. ಸೊ ಅವಾಗ ನೀವು ವಾರದಲ್ಲಿ ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಹಾಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಏನು ಇಲ್ಲದೆ ಕರೆಕ್ಟಾಗಿ ನೀವು ಕೆಲಸ ಮಾಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ಪ್ರಾಜೆಕ್ಟ್ಸ್ಗಳು ಬರ್ತಾ ಹೋಗುತ್ತೆ. ಅದರಿಂದ ನಿಮ್ಮ ಪೇಮೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ವೈ ಜಾಯಿನ್ ದ ಎಡಿಕ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನಕ್ಕೆ ಈ ಕಂಪ್ನಿನ ಜಾಯಿನ್ ಆಗಬೇಕು ಅಂದರೆ ಸ್ಟಾರ್ಟ್ ಅರ್ನಿಂಗ್ ಕ್ವಿಕ್ಲಿ ವಿತ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ನೀವು ಇಲ್ಲಿ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ಕೂಡ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಜೊತೆಗೆ ನಿಮ್ಮ ಹತ್ರ ಒಂದು ಮೊಬೈಲ್ ಡೇಟಾ ಇದೆ ಅಂದರೆ ಇಲ್ಲಿ ಸಾಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ವರ್ಕ್ ಎನಿ ಟೈಮ್ ಎನಿವೇರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವಾಗ ಬೇಕಾದರೂ ಕೆಲಸನ ಮಾಡ್ಬೋದು ಎಲ್ಲಿಂದ ಬೇಕಾದ್ರೂ ನೀವು ಕೆಲಸನ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಇಲ್ಲಿ ಕಾಲಿಂಗ್ ಇರೋದಿಲ್ಲ, ಜಸ್ಟ್ ಟೈಪ್ ಮಾಡೋದ್ರಿಂದ ನೀವು ಎಂಥ ಟ್ರಾಫಿಕಲ್ಲಿ ಎಂಥ ಸೌಂಡ್ ಪ್ಲೇಸಲ್ಲಿ ಇದ್ದರೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೂಟ್ಸ್ ಫಾರ್ ಬಿಗಿನರ್ಸ್ ಆ್ಯಂಡ್ ಪಾರ್ಟ್ ಟೈಮ್ ವರ್ಕರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಹಾಗೆ ಬಿಗಿನರ್ಸ್ಗಳಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಜಾಬು ಅಂತ ಹೇಳ್ತಿದ್ದಾರೆ. ಇನ್ನು ಫ್ಲೆಕ್ಸಿಬಲ್ ಆ್ಯಂಡ್ ಸ್ಟ್ರೆಸ್ ಫ್ರೀ ವರ್ಕ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಫ್ಲೆಕ್ಸಿಬಲ್ ಇರುತ್ತೆ ಕಂಪ್ಲೀಟ್ಲಿ ವರ್ಕಿಂಗ್ ಅವರ್ಸು, ಜೊತೆಗೆ ಸ್ಟ್ರೆಸ್ ಫ್ರೀ ಇರುತ್ತೆ. ನಿಮ್ಗೆ ಯಾವುದೇ ರೀತಿ ಟಾರ್ಗೆಟ್ಸ್ ಇರೋದಿಲ್ಲ, ಸೇಲ್ಸ್ಗಳಿರೋದಿಲ್ಲ, ಸ್ಟ್ರೆಸ್ ಫ್ರೀಯಲ್ಲಿ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ರಿಲೇಟೆಡ್ ಇನ್ಕಮ್ ಆಪರ್ಚುನಿಟಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಳ್ಳೆ ಇನ್ಕಮ್ ಆಪರ್ಚುನಿಟಿನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೇಲ್ಸ್ ಆ್ಯಂಡ್ ಬೆನಿಫಿಟ್ಸ್, ಸ್ಯಾಲ್ರಿ ಆ್ಯಂಡ್ ಬೆನಿಫಿಟ್ಸ್ ನೋಡಿದ್ರೆ ನೋ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆ್ಯಂಡ್ ಈಸಿ ಟಾಸ್ಕ್ಗಳಿರುತ್ತೆ ಅಂತ ಕೂಡ ಅವ್ರು ಮೆನ್ಷನ್ನ ಮಾಡಿದ್ದಾರೆ. ಅರ್ನಿಂಗ್ ಆಪರ್ಚುನಿಟೀಸ್ ನಿಮಗೆ ಜಾಸ್ತಿ ಇರುತ್ತೆ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ. ಸೊ ಅದರಿಂದ ಅಷ್ಟು ನಾನು ಕ್ಲಿಯರಾಗಿ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನೂ ನೀವು ತಿಳ್ಕೊಳ್ಬೇಕಂದ್ರೆ ನೀವು ಹೋಮ್ ಪೇಜ್ಗೆ ಹೋಗಿ ಕೂಡ ತಿಳ್ಕೊಳ್ಬೋದಾಗಿರುತ್ತೆ, ಅಥವಾ ಇದೇ ರೀತಿಯಾದಂಥ ಬೇರೆ ಜಾಬ್ಸ್ಗಳು ಕೂಡ ಇಲ್ಲಿದೆ, ಇದನ್ನು ಕೂಡ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಡೇಟಾ ಎಂಟ್ರಿ ಆಗಿರ್ಬೋದು ಅಥವಾ ಬೇರೆ ರೀತಿ ಜಾಬ್ಸ್ಗಳು ಕೂಡ ಇಲ್ಲಿದೆ. ಸೊ ಇದು ರಿಜಿಸ್ಟರ್ಡು, ಯಾವುದೇ ರೀತಿ ನಾವು ಫೀಸ್ನ ಕೇಳೋದಿಲ್ಲ, ಹಾಗೆ ಡೈರೆಕ್ಟ್ HR ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅನ್ನೋದು ಕೂಡ ಅವರಿಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಬೋದು. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಕಂಪ್ನಿಯವರ ವೆಬ್ಸೈಟ್ಗೆ ಹೋಗಿ ನೋಡಬೇಕು ಅಂದರೆ ಇಲ್ಲಿ ವಿಸಿಟ್ ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡಿದರೆ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನಿಮಗೆ ತೋರಿಸ್ಕೊಡುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡೋದಂದರೆ ಇಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದು ಆಗ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ಗೆ ಕರ್ಕೊಂಡು ಬರುತ್ತೆ. ಈ ರೀತಿ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ನಿಮಗೆ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗಳಿರುತ್ತೆ ಅಲ್ವಾ, ಸೊ ಅಲ್ಲಿ ಯಾವಾಗ ಕೊಟ್ಟಿರ್ತೀರಾ ಅಂದರೆ ಇದಕ್ಕೆ ಫಸ್ಟು ನೀವು ಲಾಗಿನ್ ಆಗಬೇಕಾಗಿರುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ನನಗೆ ಆಪ್ಷನ್ಸ್ ತೋರಿಸ್ತಾ ಇಲ್ಲ. ಬಟ್ ನೀವು ಫಸ್ಟ್ ಟೈಮ್ ಲಾಗಿನ್ ಆಗಿದ್ದೀರಾ ಅಂದರೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಅದೆಲ್ಲ ಕ್ವೆಶನ್ಸ್ ಕೇಳುತ್ತೆ. ಲೈಕ್ ನಿಮ್ಮ ಇಮೇಲ್ ಆಗಿರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಕೇಳುತ್ತೆ. ಸೊ ಅದನ್ನು ನೀವು ಕೊಟ್ಟ ಮೇಲೆ ಇಲ್ಲಿ ಲಾಗಿನ್ ಆಗೋಕ್ಕಾಗೋದು. ನಾವಿಲ್ಲಿ ಲಾಗಿನ್ ಆಗಿರೋದ್ರಿಂದ ಇಲ್ಲಿ ಲಾಗೌಟ್ ಅನ್ನೋ ಆಪ್ಷನ್ ತೋರಿಸ್ತಾ ಇದೆ. ಸೊ ನೀವು ನಿಮಗೆ ಈ ಜಾಗದಲ್ಲಿ ಲಾಗಿನ್ ಅನ್ನೋ ತೋರಿಸುತ್ತೆ, ಕ್ಲಿಕ್ ಮಾಡಿ ನೀವು, ಅಥವಾ ಸೈನ್ ಇನ್ ಅನ್ನೋದ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗ್ಬೋದು. ಸೊ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ಗಳನ್ನ ಚೆಕ್ ಮಾಡ್ಕೊತಾನೆ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಅಥವಾ ಮೆಸೇಜ್ ಆಲ್ಮೋಸ್ಟ್ ಅವ್ರು ಮೆಸೇಜ್ ಮಾಡೋದಿಲ್ಲ. ಕಾಲ್ ಬಂತು ಅಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಹಾಗೆ ನಿಮ್ಮ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಅದ್ರ ಬಿಟ್ಟು ಕೂಡ ನಿಮಗೆ ಏನಾದ್ರು ಬೇರೆ ಜಾಬ್ನ ನಾನು ಸರ್ಚ್ ಮಾಡ್ತೀನಿ, ಲೈಕ್ ಚಾಟ್ ಪ್ರೋಸೆಸ್ ಆಗಿರ್ಬೋದು, ಇಮೇಲ್ ಪ್ರೋಸೆಸ್ ಆಗಿರ್ಬೋದು, ಅಥವಾ ಕಾಲಿಂಗ್ ವರ್ಕ್ ಆದರೂ ನಾನು ಅಪ್ಲೈ ಮಾಡ್ತೀನಿ ಅನ್ನೋಗಿದ್ರೆ ನೀವು ಇಲ್ಲಿ ಸರ್ಚ್ ಮಾಡಿ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟು ಕೂಡ ಸರ್ಚ್ ಮಾಡ್ಕೊಬೋದು. ನಿಮ್ಗೇನಾದರೂ ಬೇರೆ ರಿಲೇಟೆಡ್ ಇದೇ ಪೋಸ್ಟ್ಗೆ ನನಗೆ ಲೈಕ್ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಮಾಡಿ. ನಾನಲ್ಲಿ ಆ ರೋಲ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಅಥವಾ ಜಾಬ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ಸ್ನ ನಿಮಗೆ ಹೇಳೋದಕ್ಕೆ ಅಥವಾ ಇನ್ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೊತೆಗೆ ನಿಮ್ಗೆ ಯಾವ ರೀತಿಯಾದಂಥ ಕಮೆಂಟ್ಸ್ ಅಥವಾ ಜಾಬ್ಸ್ಗಳು ಬೇಕು ಅನ್ನೋದಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಅದರ ರಿಲೇಟೆಡ್ ವೀಡಿಯೋಸ್ಗಳ್ನು ಕೂಡ ನಾನು ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.